ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋ ಬಂದ್ಬಿಟ್ಟು KCT 2026ಗೆ ಅವರಿಗಿರುತ್ತೆ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಏನಂತಂದ್ರೆ ಚಾಯ್ಸ್ 2 ಇರೋದಿಲ್ಲ ನಿಮ್ಮ ಸೆಕೆಂಡ್ ರೌಂಡಲ್ಲಿ. ಮತ್ತೆ ನೀಟ್ ಸ್ಟೂಡೆಂಟ್ಸ್ ಕೂಡ ಫುಲ್ ಕನ್ಫ್ಯೂಸ್ ಆಗಿದ್ರು, ಏನೇನು ಮಾಡಬೇಕು, ಅವ್ರು ಯಾವ ರೀತಿಯೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು KA ವೆಬ್ಸೈಟ್ ವರ್ಕ್ ಆಗೋದಿಲ್ಲ 25th ಇಂದ. ನೀವು ಅವಾಗ ಏನಾದರೂ ಲಾಗಿನ್ ಆದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಸ್ಟೂಡೆಂಟ್ಸ್, ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಇರೋದಿಲ್ಲ. ಅಂತಂದ್ರೆ ಬರೀ ಚಾಯ್ಸ್ 1 ಮತ್ತೆ ಚಾಯ್ಸ್ 3 ಇರುತ್ತೆ. ಚಾಯ್ಸ್ 4 ಕೂಡ ಇರೋದಿಲ್ಲ. ಚಾಯ್ಸ್ 2 ಅಂದ್ರೆ ಹೋಲ್ಡಲ್ಲಿ ಇಡ್ತೀರಾ ಮತ್ತೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, ಆ ರೀತಿ ಇರೋರು. ಸರಿನಾ? ಇವಾಗ ನಿಮ್ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೆ, ನೀವು ಚಾಯ್ಸ್ 2 ಹಾಕಿರ್ತೀರಾ. ಮತ್ತೆ ಸೆಕೆಂಡ್ ರೌಂಡ್ಗೆ ಹೋದಾಗ ಮತ್ತೆ ಚಾಯ್ಸ್ 2 ಹಾಕ್ತೀನಿ ಅಂದ್ರೆ ಬರೋದಿಲ್ಲ. ನೀವು ಅಲ್ಲಿ ಚಾಯ್ಸ್ 1 ಹಾಕಿ ಅಡ್ಮಿಷನ್ ಆಗಬೇಕು, ಇಲ್ಲ ನಿಮ್ಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ ಚಾಯ್ಸ್ 3 ಹಾಕ್ಬಿಟ್ಟು. ಚಾಯ್ಸ್ 3 ಹಾಕಿದಾಗ ನಿಮ್ಗೆ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋ ಸೀಟ್ ಎಲ್ಲಾನು ಇರುತ್ತೆ. ಆ ರೀತಿ ಇದ್ದಲ್ಲಿ ನಿಮ್ಗೆ ಏನಾದರೂ ವಿಡಿಯೋ ಇನ್ ಡೀಟೇಲ್ ಆಗಿ ವಿಡಿಯೋ ಬೇಕು ಸರ್, ನಾನು ಯಾವ ರೀತಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ಬೇಕಂತಂದ್ರೆ ಕಮೆಂಟ್ ಹಾಕಿರಿ. ನಾವು ಇನ್ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಡಿಟ್ ವಿಡಿಯೋ ಮಾಡಿರ್ತೀವಿ. ಅಂತಂದ್ರೆ ನೀವು ಯಾವ ರೀತಿ ಈ ಸಿಚುವೇಶನ್ನ ಫೇಸ್ ಮಾಡ್ಬೇಕು ಅನ್ನೋದು ಕೂಡ ಇದೆ. ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಇದಕ್ಕೂ ಸೊಲ್ಯೂಷನ್ ಇದೆ, ನಾವು ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀವಿ. ನೀವು ಕಮೆಂಟ್ ಹಾಕಿರಿ, ನಮಗೆ ವಿಡಿಯೋ ಬೇಕಂದ್ರೆ ಮಾತ್ರ ಮಾಡಿರ್ತೀವಿ, ಇಲ್ಲಾಂದ್ರೆ ಇಲ್ಲ. ನನಗೆ ಈಗ ಸಿಕ್ಕಿರೋ ಸೀಟ್ ಕೂಡ ಸೇಫ್ ಆಗಿ ಇಟ್ಕೋಬೇಕು ಸರ್, ಮತ್ತೆ ನನಗೆ ಸೆಕೆಂಡ್ ರೌಂಡ್ ಕೂಡ ಒಂದು ಒಳ್ಳೆ ಸೀಟ್ ಸಿಗ್ಬೇಕು. ಆ ರೀತಿ ಏನಾದರೂ ಟ್ರಿಕ್ಸ್ ಇದೆ ಅಂತಂದ್ರೆ ಆ ಟ್ರಿಕ್ಸ್ ಮೇಲೆ ನಾವು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನೀಟ್ ಸ್ಟೂಡೆಂಟ್ಸ್. ಓಕೆ, ನೀಟ್ ಸ್ಟೂಡೆಂಟ್ಸು ನೀವು ಬರೀ MBBS BDS ಆಯುಷ್ ಮಾತ್ರ ಮಾಡ್ತೇನೆ ಸರ್, ನಾನು ಬೇರೆ ಯಾವುದು ಮಾಡೋದಿಲ್ಲ ಅಂತಂದ್ರೆ ಇವಾಗ ಏನು ಅರ್ಜೆಂಟ್ ಮಾಡಕ್ಕೆ ಹೋಗಬೇಡಿ. ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಕೂಡ ಲಾಗಿನ್ ಆಗಿಬಿಟ್ಟು ₹750 ಪೇ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಬಟ್ ಅವಾಗ ಓನ್ಲಿ ನೀಟ್ ಕೋರ್ಸಸ್ MBBS BDS ಆಯುಷ್ ಈ ಕಾಲೇಜಸ್ ಅಷ್ಟೇ ನೀವು ಆ್ಯಡ್ ಮಾಡೋಕ್ಕಾಗುತ್ತೆ. ಸರಿನಾ? ಮತ್ತೆ ಇವಾಗ ನೀವು ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ನೀಟ್ ಸ್ಟೂಡೆಂಟ್ಸ್ ನಿಮಗೆ ಏನಾದರೂ ಪ್ಲಾನ್ ಬಿ ಇದೆ ಅಂತಂದ್ರೆ KCT ಕೋರ್ಸಸ್ ಇಂಜಿನಿಯರಿಂಗು ನಿಮಗೆ MBBS BDS ಆಯುಷ್ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡ್ತೀರಾ? ಏನಾದರೂ ಇಂಜಿನಿಯರಿಂಗ್ ವೆಟನರಿ ಮಾಡ್ತೀನಿ ಅಂತಂದ್ರೆ ಫಸ್ಟ್ ರೌಂಡಲ್ಲೇ ಲಾಗಿನ್ ಆಗ್ಬೇಕು ನೀವು KCT ವೆಬ್ಸೈಟ್ ಆಪ್ಷನ್ ಎಂಟ್ರಿಗೆ. ₹750 ಪೇ ಮಾಡಿಬಿಟ್ಟು ಯಾವುದೆಲ್ಲ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಇಷ್ಟ ಇದೆ, ವೆಟನರಿ ಕಾಲೇಜಸ್ ಇಷ್ಟ ಇದೆ, ನಿಮ್ಮ ಪ್ಲಾನ್ ಬಿ ಏನಿದೆ ಅದನ್ನ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಂಡಿರಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋನ ನಾವು ಮಾಡ್ತಾ ಇರ್ತೀವಿ. ನೀವು ಕಮೆಂಟ್ ಕೂಡ ಹಾಕಿರಿ. ಅಂತಂದ್ರೆ ನೀವು ಇವಾಗ 1 2 3 4 5 ಅಂತ ಇಂಜಿನಿಯರಿಂಗ್ ಹಾಕಿದ್ರಿ, MBBS BDS ಆಯುಷ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಕೂಡ ಕ್ಲಿಯರ್ ಆಗಿ ಲೈವ್ ಆಗಿ ವಿಡಿಯೋ ಮಾಡ್ತೀವಿ. ಅದ್ರ ಬಗ್ಗೆನೂ ಕೂಡ ನೀವು ಇದು ಮಾಡಿರಿ. ನೀವು ಸೆಕೆಂಡ್ ರೌಂಡಲ್ಲಿ KCT ಕೋರ್ಸಸ್ ಆ್ಯಡ್ ಮಾಡಕ್ಕೆ ಬರೋದಿಲ್ಲ ಯಾರಿಗೂ. ಬೇಕಾದ್ರೆ ಡಿಲೀಟ್ ಮಾಡಿ, ಚೇಂಜ್ ಮಾಡ್ತೀನಿ ಅಂದರೆ ಆರ್ಡರ್ ಚೇಂಜ್ ಮಾಡಿ, ಏನು ಬೇಕಾದ್ರೂ ಮಾಡಿ, ಆ್ಯಡ್ ಮಾಡಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗೇ ಕ್ಲಿಯರ್ ಆಗಿ ಇದು ಮಾಡ್ಕೊಂಡಿರಿ. ನೀವು ಕಮೆಂಟ್ ಹಾಕಿ, ನಿಮ್ದು ಏನೇ ಒಂದು ಕ್ವಶನ್ಸ್ ಇದ್ರೂ ಕಮೆಂಟ್ ಹಾಕಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಇನ್ನೂ ಒಂದಿದೆ ನಿಮ್ಮ ಅಪ್ಡೇಟು, ಅದನ್ನು ಹೇಳ್ತೀನಿ. ನೀವು ಕಮೆಂಟ್ ಹಾಕಿ. ನೀವು ಮತ್ತೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ದೇ ಕಮೆಂಟ್ ಹಾಕಿದ್ರೆ ನಿಮ್ಮ ಕಮೆಂಟ್ ಲಾಸ್ಟಲ್ಲೂ ಕೂತ್ಕೊಳ್ಳುತ್ತೆ. ಏನಾದರೂ ನೀವು ಸಬ್ಸ್ಕ್ರೈಬರ್ ಇದ್ಬಿಟ್ಟು ಕಮೆಂಟ್ ಹಾಕಿದ್ರೆ ಯುವರ್ ಸಬ್ಸ್ಕ್ರೈಬರ್ ಕಮೆಂಟ್ ಅಂತ ನಮ್ಗೆ ನೋಟಿಫಿಕೇಶನ್ ಪದೇ ಪದೇ ಬರುತ್ತೆ, ರಿಪ್ಲೈ ಮಾಡಿ ಅಂತ. ಅವಾಗ ನಾವು ಅವರಿಗೆ ರಿಪ್ಲೈ ಮಾಡ್ತೀವಿ. ನಮ್ಮ ಟೀಮ್ ಕೂಡ ಹಾಗೇನೆ ಮಾಡ್ತಾ ಇದೆ. ಸಬ್ಸ್ಕ್ರೈಬರ್ ಕಮೆಂಟೆಡ್ ಅಂತ ರಿಪ್ಲೈ ನೋಟಿಫಿಕೇಶನ್ ಬಂದಾಗ ಅವ್ರಿಗೆ ರಿಪ್ಲೈ ಮಾಡ್ತಾರೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಟೋಟಲಿ ಫ್ರೀ ಇದೆ, ಯಾವುದೇ ಅಮೌಂಟ್ ಯಾರು ಕೇಳೋದಿಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರೆ. ಮತ್ತೆ KA ವೆಬ್ಸೈಟ್ ಲಾಗಿನ್ ಅಪ್ಡೇಟ್ ಅಂತಂದ್ರೆ 25th ಜೂನ್, ಇವತ್ತು ನೈಟ್ 9 ಗಂಟೆಯಿಂದ ನಾಳೆ ನೈಟ್ 9 ಗಂಟೆವರೆಗೂ ನೀವು ಯಾರು KCT ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಕ್ಕೆ ಹೋಗಬೇಡಿ. ಲಾಗಿನ್ ಆಗಕ್ಕೆ ಹೋಗಿರ್ತೀರಾ, ಅವ್ರು ಏನೋ ಮಾಡ್ತಾ ಇರ್ತಾರೆ. ಅಂತಂದ್ರೆ ನಿಮ್ಗೋಸ್ಕರ ಇವಾಗ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರ್ತಾ ಇದೆ, ಮತ್ತೆ ಪದೇ ಪದೇ ಲಾಗೌಟ್ ಆಗೋದಾಗಿರ್ಲಿ, ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಅದೆಲ್ಲ ಸರಿ ಮಾಡೋದಕ್ಕೋಸ್ಕರನೇ ಇವತ್ತು ಕೋಡ್ ಫಿಕ್ಸ್ ಅಂತ ಮಾಡ್ತಾ ಇದ್ದಾರೆ. ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿರುತ್ತೆ, ಡಿಪ್ಲಾಯ್ಮೆಂಟು, ಕೋಡ್ ಫಿಕ್ಸ್, ರಿಲೀಸ್ ಅಂತ ಎಲ್ಲಾನು. ಸರಿನಾ? ಅದು ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಯಾರು ಲಾಗಿನ್ ಆಗಕ್ಕೆ ಹೋಗಬೇಡಿ. ನೀವೇನಾದರೂ ಲಾಗಿನ್ ಆಗಕ್ಕೆ ಹೋದ್ರೆ ನಿಮ್ಮ ಕ್ರೆಡೆನ್ಷಿಯಲ್ ಏನಾಗುತ್ತೆ ಅಂದ್ರೆ ಇನ್ಕ್ರಪ್ಟ್ ಆಗ್ಬಿಡುತ್ತೆ. ಅಂದ್ರೆ ನೀವು ಬ್ಲಾಕ್ ಆಗ್ಬಿಡ್ತಾರೆ, ಮತ್ತೆ ಬೆಂಗಳೂರು KE ಆಫೀಸಿಗೆ ಹೋಗ್ಬೇಕಾಗುತ್ತೆ. ಸೊ ರೆಸ್ಟ್ ತಗೊಳ್ಳಿ ಇವತ್ತೊಂದು ದಿವಸ. ಸರಿನಾ? ಮತ್ತೆ 26th ಆದ್ಮೇಲೆ ಕೂಡ ಇದೇನಾದರೂ ಎಕ್ಸ್ಟೆಂಡ್ ಆಗುತ್ತೆ ಅಂದ್ರೆ ನಾವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹೇಳಿರ್ತೀವಿ. ಈ ವಿಡಿಯೋದಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ ಅಲ್ಲಿ ಬೇಗ ಬೇಗ ಅಪ್ಡೇಟ್ನ ಮಾಡಿರ್ತೀವಿ. ನೀವು ಏನಿಲ್ಲ ಅಂತಂದ್ರೆ ನಿಮ್ಗೆ ಏನೂ ಕ್ವಶನ್ಸ್ ಇಲ್ಲ ಅಂತಂದ್ರೆ ಒಂದು ಕಮೆಂಟ್ ಹಾಕಿರಿ, ಏನಂತಂದ್ರೆ ಥ್ಯಾಂಕ್ ಯು ಸರ್ ಅಂತ. ನಮ್ಮ ಟೀಮ್ ಕೂಡ ತುಂಬ ಖುಷಿ ಆಗುತ್ತೆ ನೋಡಿ, ಅವ್ರು ಯಾವ ರೀತಿ ಹ್ಯಾಂಡ್ ರಿಟರ್ನ್ ಅಲ್ಲಿ ನಾಲೆಡ್ಜ್ ನಮಗೆ ಬರ್ಕೊಡ್ತಾ ಇದಾರಂತ. ಮುಂಚೆ ಎಲ್ಲ ಒಂದು ಪೆನ್ ಇದರಲ್ಲಿ ವರ್ಡ್ ಫೈಲಲ್ಲಿ ಬರ್ಕೊಡ್ತಿದ್ರು. ನಾನು ಹೇಳಿದೆ ಸ್ಟೂಡೆಂಟ್ಸಿಗೆ ಅರ್ಥ ಆಗೋ ಥರ ಏನಾದರೂ ಮಾಡಿ ಅಂತ ಮೀಟಿಂಗಲ್ಲಿ ಹೇಳಿದಾಗ ಪೆನ್ ಆ್ಯಂಡ್ ಪೇಪರ್ ತೊಗೊಂಡ್ಬಿಟ್ಟು ಒಂದೆರಡು 2 ಅವರ್ಸ್ ಸ್ಪೆಂಡ್ ಮಾಡಿ ಬರ್ಕೊಡ್ತಾ ಇದ್ದಾರೆ. ಸೊ ಅವ್ರ ಎಫರ್ಟಿಗೋಸ್ಕರ ಥ್ಯಾಂಕ್ ಯು ಅಂತ ಹೇಳಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಕಾಲೇಜ್ ಅಣ್ಣ.